ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿ ಸಾಕ್ಷಿ ಸೀರಿಯಲಿನ್ನು ಹೇಗೆ ಈ ಕತೆ ಮುಂದುವರಿಯುತ್ತೆ ನೋಡೋಣ ಬನ್ನಿ. ಮತ್ತು ಅಗ್ನಿ ಈ ಕಥೆನಲ್ಲೇ ಅವನಿಗೆ ತುಂಬ ಮೋಸ ಆಗಿದೆ. ಅವನ ಅಮ್ಮ ಕೂಡ ಏನಾಗಿ ಸತ್ರು ಅಂತ ಗೊತ್ತಾಗಿಲ್ಲ. ಮತ್ತು ಇವ್ರದ್ದು ದೊಡ್ಡ ಕಂಪ್ನಿ ಇದೆ. ಆ ಕಂಪ್ನಿನಲ್ಲಿ ತುಂಬ ಜನ ಕೆಲಸ ಮಾಡೋರು ವರ್ಕರ್ಸ್ಗಳಿದ್ದಾರೆ. ಮತ್ತು A1 ಕಂಪ್ನಿ ಕೂಡ ಇದು. ಆದರೆ ಅವರ ಅಪ್ಪನೂ ಕೂಡ ದೊಡ್ಡ ಕಂಪ್ನಿ ಓನರು. ತುಂಬ ಜನ, ಸಾವಿರಾರು ಜನ ಕೆಲಸ ಮಾಡೋ ಅಂಥ ಕಂಪ್ನಿ. ಆದರೆ ಅಪ್ಪ ಗ್ರೋ ಮಾಡೋ ವಿಷಯಕ್ಕೆ ಒಂದು ಫಂಕ್ಷನ್ನು ಅರೇಂಜ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಅಗ್ನಿನೂ ಮಾತಾಡ್ತಾ ಇರ್ತಾನೆ. ಆ ಟೈಮಿಗೆ ಕರೆಕ್ಟಾಗಿ ಅಪ್ಪ, ಅವರ ಚಿಕ್ಕಮ್ಮ ಎಲ್ಲ ಚಿಕ್ಕಮ್ಮನ ಮಗ, ಅಪ್ಪ ಎಲ್ಲ ಬಂದಿರ್ತಾರೆ. ಆದರೆ ಅಲ್ಲಿರೋರಿಗೆ ಅಗ್ನಿ ಹೇಳ್ತಾನೆ, ನಮ್ಮಪ್ಪ ಸಂಪಾದನೆ ಮಾಡಿದ್ದು ನಮ್ಮಮ್ಮ ಉಳಿಸಿದ್ದು. ಅಂದರೆ ಇವರಲ್ಲ, ಇವರು ನಮ್ಮ ಅಪ್ಪನ ಎರಡನೇ ಹೆಂಡ್ತಿ. ನಮ್ಮಮ್ಮ ಸತ್ತ ಮೇಲೆ ಇವ್ರನ್ನ ಮದುವೆ ಮಾಡಿಕೊಂಡ್ರು. ಇವರು ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಾಯಿದ್ರು, ಇವ್ರನ್ನ ಮದುವೆ ಮಾಡಿಕೊಂಡ್ರು ಅಂಥೇಳಿ ಹೇಳ್ತಾನೆ. ಆವಾಗ ಅವರಿಗೆ ಒಂಥರ ಮುಖಭಂಗ ಆದಂಗೆ ಆಗುತ್ತೆ. ಆಮೇಲೆ ಕಂಪ್ನಿ ಈ ಕಡೆ ಬಂದರೆ ಕಂಪ್ನಿನಲ್ಲಿ ಮಿಷನ್ ಕೆಟ್ಟೋಗಿರುತ್ತೆ. ಆಮೇಲೆ ಆ ಮಿಷನ್ನ ರಿಪೇರಿ ಮಾಡೋಕ್ಕೆ ಆಗ್ತಾಯಿರಲ್ಲ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಆವಾಗ ಈ ಹುಡುಗಿ ಒಂದು ಫುಡ್ಡು ಡೆಲಿವರಿ ಮಾಡೋ ಹುಡುಗಿ ಅಲ್ಲಿ ಫುಡ್ಡನ್ನು ಡೆಲಿವರಿ ಮಾಡೋಕ್ಕೆ ಹೋಗ್ತಾಳೆ, ಕೇಕನ್ನು ಫುಡ್ಡನ್ನು. ಆವಾಗ ಕಂಪ್ನಿನಲ್ಲಿ ಮಾತಾಡ್ತಾ ಇರ್ತಾರೆ, ಈ ರೀತಿ ಮಿಷನ್ ಕೆಟ್ಟೋಗಿದೆ, ಹೇಗೆ ರಿಪೇರಿ ಮಾಡೋದು, ಯಾರೂ ರಿಪೇರಿ ಮಾಡೋರಿಲ್ಲಲ್ಲ, ಏನು ಮಾಡೋದು ಅಂತೇಳ್ಬಿಟ್ಟು ಆ ಟೈಮಿಗೆ ಕರೆಕ್ಟಾಗಿ ಅವಳು ಅಲ್ಲೋಗ್ಬಿಟ್ಟು ಚಾರ್ಟ್ ಓದ್ಕೊಂಡು ಕರೆಕ್ಟಾಗಿ ಮಿಷನ್ನ ಆಪ್ರೇಟ್ ಮಾಡ್ತಾಳೆ. ಅದು ಮಿಷನ್ನು ವರ್ಕ್ ಆಗುತ್ತೆ. ಆವಾಗ ಅಲ್ಲಿ ನಮ್ಮ ಕಂಪ್ನಿಗೆ ಬಂದ್ಬಿಡಮ್ಮ ಅಂತ ಅವ್ರು ಹೇಳ್ತಾರೆ. ಇಲ್ಲ ಸರ್, ನಾನು ಬರಲ್ಲ, ನನಗೆ ಈಗಿರೋದೇ ಚೆನ್ನಾಗಿ ಕೆಲಸ ಸಿಕ್ಕಿದೆ, ಅದರಲ್ಲೇ ಇರ್ತೀನಿ ಅಂತಾಳೆ. ಇಲ್ಲಿ ಬಂದರೆ ಅವಳಿರೋ ಮನೆಯದು ಸಾಮಾನೆಲ್ಲ ಹೊರಗಡೆ ಹಾಕಿರ್ತಾರೆ. ಅವಳು ಬೇರೆ ಮನೇಲಿರ್ತಾಳೆ. ಆದರೆ ಇದು ಕತೆ ಇನ್ನೂ ನಮಗೆ ಅರ್ಥ ಆಗಿಲ್ಲ. ಹೌದು, ಈ ಇನ್ನೊಂದು ಮನೆಯಲ್ಲಿ ಸಾಮಾನೆಲ್ಲ ಆಚೆ ಕಡೆ ಆಗಿ ಅವರು ಸಂಬಂಧಿಕರು ಏನೋ ಗೊತ್ತಿಲ್ಲ, ಆದರೆ ಎಲ್ಲ ಸಾಮಾನನ್ನು ಆಚೆಗೆ ಹಾಕಿರ್ತಾರೆ. ಅಗ್ನಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋದಾಗ ಅಗ್ನಿ ಈ ಥರ ಮಾಡ್ತಿದ್ದಾರೆ ಅಂದಾಗ, ಇದನ್ನೆಲ್ಲ ನಾನೇ ಮಾಡಿಸ್ತಾ ಇರೋದು ಅಂತಾನೆ. ಯಾಕೆ ಹಿಂಗೆ ಮಾಡಿಸ್ತಾ ಇದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ನಮಗೆ ದ್ರೋಹ ಮಾಡಿದವ್ರಿಗೆ ನಾವು ಒಳ್ಳೇದು ಮಾಡಬೇಕಾ ಹಂಗೆ ಅಂತ ಹೇಳ್ತಿ ಅವನು ಅಂತಾನೆ. ಅದಕ್ಕೆ ಅವಮ್ಮ ಹೇಳ್ತಾಳೆ, ನಿನಗೆ ಮುಂದೆ ನಮ್ಮದೇ ಸ್ಥಿತಿ ನಿನಗೂ ಬರುತ್ತೆ, ನೋಡ್ತಾ ಇರು, ನೀನು ಈಗ ಚೆನ್ನಾಗಿದ್ದೀನಿ ಅಂತ ಮೆರಿತಿದೀಯಾ ಅಂಥೇಳಿ ಸ್ವಲ್ಪ ಹೊಡೆದಾಟ ಕೂಡ ಆಗುತ್ತೆ ಅಲ್ಲಿ. ಈ ಹುಡುಗಿ ಈ ಕಡೆ ಬೇಕ್ರಿಲಿರ್ತಾಳೆ. ಫುಡ್ಡು ಡೆಲಿವರಿ ಮಾಡೋದು ಎಲ್ಲ ಕಡೆಗೂ ಒಂದು ಸ್ಕೂಟಿ ಇಟ್ಕೊಂಡು ಆ ಥರ ಮಾಡ್ತಿರ್ತಾಳೆ. ಇಲ್ಲಿ ಬೇಕ್ರಿ ಓನರು, ಹೋಗಮ್ಮ, ಅಲ್ಲಿ ಕೆಲಸ ಸಿಕ್ಕಿದೆ ಅಂದಮೇಲೆ ಆರಾಮಾಗಿರ್ಬೋದು ಕಣು, ಹೋಗಮ್ಮ, ನಿನ್ನ ಜೀವನ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಯಾಕೆ ಸರ್, ನಾನು ಇರೋದ್ರಿಂದ ನಿಮ್ಗೇನಾರ ಪ್ರಾಬ್ಲಮ್ಮಾ? ಹೇಳ್ಬಿಡಿ, ಹಂಗೇನಾರ ನಾನು ಬೇಡ ಅನ್ನಂಗಿದ್ರೆ ಹೇಳ್ಬಿಡಿ, ನಾನು ಬೇರೆ ಕಡೆ ಎಲ್ಲಾರು ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಹಂಗೇನಿಲ್ಲಮ್ಮ, ನಿನ್ನ ಭವಿಷ್ಯಕ್ಕೋಸ್ಕರ ಹೇಳಿದೆ ಹಂಗೆ ಅಂತ. ಆಮೇಲೆ ಇವಳಿರೋ ಮನೆಯಲ್ಲಿ ಎಲ್ಲ ಕುತಂತ್ರಿಗಳೇ. ಅವಳು ಕೆಲಸ ಮಾಡೋದು, ಅಲ್ಲಿ ವರ್ಕ್ ಮಾಡೋದು, ಅಲ್ಲಿ ಹುಡುಗಿರಿಗೆಲ್ಲ ವರ್ಕ್ ಮಾಡಿಕೊಡೋದು ಎಲ್ಲ ಮಾಡ್ತಾರೆ. ಅವ್ರು ನೋಡಿದ್ರೆ ಮಾಡಿಸ್ಕೊಂಡು ದುಡ್ಡಿಗೆ ಮಾರ್ಕೊಂಡು ಅವ್ರು ಮಜಾ ಮಾಡ್ತಿರ್ತಾರೆ, ಪಾರ್ಟಿ ಗೀರ್ಟಿ ಅಂದ್ಕೊಂಡು. ಈ ಹುಡುಗಿ ನೋಡಿದ್ರೆ ಎಲ್ಲರನ್ನೂ ಅಯ್ಯೋ ಅಂದ್ಕೊಂಡು ಎಲ್ಲರಿಗೂ ಮಾಡಿಕೊಡ್ತಾಳೆ. ಇಲ್ಲಿ ಬೇಕ್ರಿಲೂ ಕೆಲಸ ಮಾಡ್ತಾಳೆ, ಅಲ್ಲೂ ಕೆಲಸ ಮಾಡ್ತಾಳೆ, ಮನೇಲೂ ಕೆಲಸ ಮಾಡ್ತಾಳೆ, ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅದಕ್ಕೆ ಅವಳಿರೋ ಮನೆ ಅಮ್ಮ ಹೇಳ್ತಾಳೆ, ನಾನು ಅವಳನ್ನ ಕೆಟ್ಟದಾಗಿ ನಡೆಸ್ಕೊಂಡ್ರೆ ಅವಳಿರಲ್ಲ, ಹೋಗ್ಬಿಟ್ರೆ ನನಗೆ ಮನೆ ಕೆಲಸ ಎಲ್ಲ ನನಗೆ ಮಾಡೋಕ್ಕಾಗಲ್ಲ, ನಾನೇ ಮಾಡ್ಕೋಬೇಕಾಗುತ್ತೆ ಮನೆ ಕೆಲಸ ಎಲ್ಲ. ಅದಕ್ಕೋಸ್ಕರ ಅವಳು ಇಲ್ಲೇ ಇರಬೇಕು, ನೀವು ಬಾಗಿಲು ಹಾಕೊಂಡು ಮಾತಾಡೋಕ್ಕಾಗಲ್ವೇನ್ರಿ, ಬಾಗಿಲು ತೆಕ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳ್ತಾರೆ. ಕೇಳಿಸ್ಕೊಂಡ್ರೆ ಅವಳು ಏನು ಅನ್ಕೋತಾಳೆ ಅಂತ. ಏನೂ ಅಂದ್ಕೊಳ್ಳಲ್ಲ ಬಿಡಮ್ಮ ಅಂತ.
ಇಲ್ಲ ಸುಮ್ಮನೆ ಇರು, ಏನಾರು ಅಂದ್ಕೊಬಿಡ್ತಾಳೆ, ಆಮೇಲೆ ಹೋಗ್ಬಿಡ್ತಾಳೆ ಆಚೆ ಕಡೆ. ಆವಾಗ ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಹಂಗಂತ ಹೇಳಿ ಅವಳು ಆಚೆ ಹೋಗ್ತಾಳೆ. ಇವಳು ಬೆಳಿಗ್ಗೆ ಮತ್ತೆ ಸೇಮ್ ಅದೇ ಕೆಲಸ, ಬೇಕ್ರಿ ಕೆಲಸ, ಫುಡ್ ಡೆಲಿವರಿ ಈ ಥರದ್ದೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಅದೆಲ್ಲೋ ಫುಡ್ಡು ಡೆಲಿವರಿ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಇವನು ಅಗ್ನಿ ಅವರ ಅಂಕಲ್ನ ಕೂರಿಸ್ಕೊಂಡು ಅವ್ರ ಅಂಕಲ್ಗೆ ಫಸ್ಟು ಕೊಡಿಸಿದ ಕಾರನ್ನೇ ವಾಪಸ್ ತೊಗೊಂಡಿರ್ತಾನೆ. ಅದೇ ಕಾರಲ್ಲಿ ಅವ್ರ ಅಂಕಲ್ನ ಕೂರಿಸ್ಕೊಂಡು, ಅವ್ರ ಅಂಕಲ್ಲು ಫುಲ್ಲು ಡ್ರಿಂಕ್ ಮಾಡಿರ್ತಾರೆ. ಅವ್ರನ್ನ ಕೂರಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ರ ಅಂಕಲ್ ಕುಡಿತಾ ಕುಡಿತಾ ಹೋಗ್ತಾ ಇರ್ತಾರೆ. ಅದನ್ನು ಕಿತ್ತುಬಿಟ್ಟು ಎಸಿಬೇಕಾದ್ರೆ ಇವಳು ಗಾಡಿಗೆ ಬೀಳುತ್ತೆ ಅದು. ಆವಾಗ ಇವಳು ಏ ಅಂತ ಕೂಗ್ತಾಳೆ. ಆದರೆ ಅವ್ನು ಕೇಳಿಸ್ಕೊಳ್ಳೋದಿಲ್ಲ, ಅವ್ನ ಪಾಡಿಗೆ ಅವ್ನು ಹೋಗ್ಬಿಡ್ತಾನೆ. ಅಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವಲ್ಲಿ ಹಿಡಿತಾರೆ. ಹಿಡಿದಾಗ ಇವನು ಅಗ್ನಿ ಕುಡ್ದಿರಲ್ಲ, ಆದರೆ ಆಯಪ್ಪ ಕುಡ್ದಿರುತ್ತೆ, ಅಂಕಲ್ ಅಂತನಲ್ಲ ಅವ್ರು ಕುಡ್ದಿರ್ತಾರೆ. ಆದರೆ ಅಲ್ಲಿ ಬಂದ ಇನ್ಸ್ಪೆಕ್ಟ್ರು ಪಾಪ ಅಗ್ನಿನ ಒಳಗಾಕಬೇಕು ಅಂತ ಹೇಳ್ಬಿಟ್ಟು ಇಬ್ಬರನ್ನೂ ತಗೊಂಡು ಸ್ಟೇಷನಿಗೆ ಕೂರಿಸ್ಕೊಳ್ತಾರೆ. ಆಮೇಲೆ ಅವನನ್ನು ಬಿಡ್ಸೋಕ್ಕೆ ಇನ್ನೂ ಮಾತಾಡ್ಕೊಳ್ತಾ ಇದ್ದಾರೆ. ಹಿಂಗೆ ಅಗ್ನಿ ಅರೆಸ್ಟ್ ಆದಂತೆ ಅಂತ ಹೇಳ್ಬಿಟ್ಟು. ಆಮೇಲೆ ಇವಳು ಅಲ್ಲೇ ಸ್ಟೇಷನ್ ಹತ್ರಕ್ಕೆ ಹೋಗ್ಬಿಟ್ಟು ಒಳಗಾಕಿ ಸರ್ ಇವನ್ನ, ಇವನು ಈ ಥರ ಮಾಡ್ದ, ನನಗೆ ಬಾಟ್ಲಿ ಕುಡಿದ್ಬಿಟ್ಟು ಬಾಟ್ಲಿ ಎಸ್ತು ನನ್ನ ಗಾಡಿ ಡ್ಯಾಮೇಜ್ ಆಯಿತು ಅಂತ ಹೇಳ್ತಾಳೆ. ಆಗ ಅಲ್ಲಿಗೆ ಕತೆ ಮುಂದಕ್ಕೆ ಮತ್ತೆ ಇವರು ಆಫೀಸಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ತುಂಬ ದೊಡ್ಡ ಕಂಪ್ನಿ ಕೂಡ ಇವ್ರದ್ದು. ಅಷ್ಟಿಷ್ಟು ದೊಡ್ಡ ಕಂಪ್ನಿ ಎಲ್ಲ, ಒಳ್ಳೊಳ್ಳೆ ಮ್ಯಾನೇಜರ್ಸು, ಬಿಲ್ಡರ್ಸು, ಹಾಗೆ ಅಂಥ ಜನ ಎಲ್ಲ ಇದ್ದಾರೆ. ಆದರೆ ಅಲ್ಲಿ ಯಾರಿಗೆ ಏನು ಪ್ರಾಬ್ಲಮ್ ಅನ್ನೋದು ಗೊತ್ತೇ ಇರಲ್ಲ. ಆಮೇಲೆ ಅಗ್ನಿ ಅಲ್ಲಿ ಅವರಿಗೆಲ್ಲ ಅವ್ರ ಚಿಕ್ಕಮ್ಮಂಗೆ ಎಲ್ಲರಿಗೂ ಅವಮಾನ ಮಾಡ್ತಾನೆ. ಅದನ್ನು ಅವರ ಚಿಕ್ಕಪ್ಪ ಅನ್ನಿಸ್ಕೊಂಡವರು ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲ ಕಣೋ ಅಗ್ನಿ, ನೀನು ಈ ಥರ ಮಾಡಿಬಿಟ್ಟಲ್ಲ, ನಿಮ್ಮ ಚಿಕ್ಕಮ್ಮಂಗೆ ಅವಮಾನ ಮಾಡಿಬಿಟ್ಟಲ್ಲ, ಏನಕ್ಕೆ ಮಾಡಿದ್ಯೋ, ಮಾಡಬಾರ್ದಾಗಿತ್ತು, ಪಾಪ ಅಲ್ವಾ, ಆಗೋಗಿದೆ, ಈಗ ಅದನ್ನೆಲ್ಲ ನೆನೆಸ್ಕೊಂಡು ಏನು ಉಪಯೋಗ ಇಲ್ಲ, ನೀನು ಏನಕ್ಕೆ ಅದನ್ನೆಲ್ಲ ಮತ್ತೆ ಮತ್ತೆ ಹೇಳ್ತೀಯ ಅಂತ ಹೇಳಿದಾಗ, ಸೊ ಅದಿರಲಿ ಬಿಡಿ ಚಿಕ್ಕಪ್ಪ, ನನಗೂ ನಮ್ಮಮ್ಮನ ಕಳ್ಕೊಂಡು ಹೊಟ್ಟೆ ಉರಿಯುತ್ತೆ, ನಮ್ಮಮ್ಮ ಯಾವ ರೀತಿ ಸತ್ತರು ಅಂತೇಳಿ ಹೊಟ್ಟೆ ಉರಿಯುತ್ತೆ, ಆಯಿತು ಬಿಡಿ ಚಿಕ್ಕಪ್ಪ ಅಂತೇಳಿ ಅವನು ಅದನ್ನು ಹೇಳ್ತಾ ಇರ್ತಾನೆ. ಆದರೆ ಇದು ಕತೆ ಮುಂದೆ ಮನೆ ಖಾಲಿ ಮಾಡುವಾಗ ಎಲ್ಲ ಸಾಮಾನುಗಳು ಆಚೆ ಹಾಕ್ತಿರ್ತಾರೆ. ಅಲ್ಲಿ ಅವ್ರ ಜೊತೆ ಕುಸ್ತಿ ಆಡ್ತಾನೆ, ಮತ್ತು ಅವ್ರ ಜೊತೆ ಫೈಟಿಂಗ್ ಆಡಿ ಅಲ್ಲೆಲ್ಲ ಅದೇನು ವಿಷಯ ಅನ್ನೋದು ಇನ್ನೂ ಅರ್ಥ ಆಗಿಲ್ಲ. ತುಂಬಾ ಫೈಟಿಂಗ್ ಮಾಡ್ತಾನೆ ಅಲ್ಲಿ ಹೋಗ್ಬಿಟ್ಟು. ಆಮೇಲೆ ಅವಮ್ಮ ಶಾಪ ಹಾಕ್ತಾಳೆ. ಆಮೇಲೆ ನೋಡೋಣ ಬಿಡಿ ಅಂತ ಹೇಳ್ತಾನೆ. ಎಲ್ಲ ಅರ್ಧಂಬರ್ಧಂ ಆಗುತ್ತೆ. ಅವಮ್ಮ ಮಾತ್ರ ಅಗ್ನಿ ಈ ಥರ ಮಾಡ್ತಿದ್ದಾರೆ ನೋಡು ಅಂದಾಗ ಅವನು ಇದನ್ನೆಲ್ಲ ಮಾಡಿಸ್ತಾ ಇರೋದೇ ನಾನು ಅಂತ ಹೇಳ್ತಾನೆ. ಅಯ್ಯೋ ನಿನಗೆ ಒಳ್ಳೇದಾಗಲ್ಲ, ನೀನು ನಮ್ಮ ಪರಿಸ್ಥಿತಿ ನಿನಗೂ ಬರುತ್ತೆ, ನಿನ್ನ ಕೆಟ್ಟದಾಗುತ್ತೆ ಅಂತ ಏನು ಶಾಪ ಹಾಕ್ತಾಳೆ ಈ ಅಮ್ಮ. ಆಮೇಲೆ ಶಾಪ ಹಾಕಿ ಅಲ್ಲಿಂದ ಅವಮ್ಮ ಜೋರೇ ಗೋಳಾಡ್ಕೊಂಡು ಹತ್ಕೊಂಡು ಕರ್ಕೊಂಡು ಸಾಮಾನೆಲ್ಲ ಹೊರಗಡೆ ಹಾಕ್ತಿದ್ದಾರಲ್ಲ, ದೇವರೇ ಮನೆ ಖಾಲಿ ಮಾಡೋಕ್ಕೆ ಒಂದು ದಿವಸನಾರ ಟೈಮ್ ಕೊಡಬೇಕಲ್ವ, ನಿತ್ತಜ್ಜಲ್ಲಿ ಖಾಲಿ ಮಾಡಿ ಅಂದರೆ ಎಲ್ಲಿಗೆ ಹೋಗ್ತಾರೆ ಅವರು ಅಂತ ಹೇಳ್ತಾನೆ. ಆಮೇಲೆ ಇದನ್ನೆಲ್ಲ ಮಾಡಿಸಿದ್ದು ನಾನೇ ಅಂತಲೂ ಕೂಡ ಒಪ್ಕೊಳ್ತಾನೆ. ನಿನ್ನ ಹಾಳು ಬಿದ್ದು ಹೋಗ್ತೀಯ, ಹಂಗಾಗ್ತೀಯ ಹಿಂಗಾಗ್ತೀಯ ಅಂತೇಳಿ ಅವ ಆಂಟಿ ಅಯ್ಯಮ್ಮ ಅಲ್ಲಿ ಜೋರು ಮಾಡುತ್ತೆ. ಆ ಜೋರು ಮಾಡಿದಾಗ ಇವನು ಅಲ್ಲಿಂದ ಹೊರಟು ಸೀದಾ ಕಂಪ್ನಿಗೆ ಬರ್ತಾನೆ. ಕಂಪ್ನಿನಲ್ಲಿ ಅದೇ ಫಂಕ್ಷನ್ ಎಲ್ಲ ಇರುತ್ತೆ, ಫಂಕ್ಷನ್ ಎಲ್ಲ ಆಗೋಗುತ್ತೆ. ತುಂಬ ಗ್ರ್ಯಾಂಡ್ ಫಂಕ್ಷನ್ ಇಟ್ಕೊಂಡಿರ್ತಾರೆ. ಅಲ್ಲಿ ಫಂಕ್ಷನಲ್ಲಿ ಲಾಯರ್ಸಿಂದ ಎಲ್ಲರೂ ಇರ್ತಾರೆ, ಬಿಲ್ಡರ್ಸು, ಲಾಯರ್ಸು ಎಲ್ಲ ಬಂದಿರ್ತಾರೆ. ಅವನು ಹೇಳೋ ಮಾತಿಗೆ ಕೆಲವ್ರು ನಗ್ತಾ ಇರ್ತಾರೆ, ಕೆಲವರು ಸಿಟ್ಟು ಮಾಡ್ಕೊಳ್ತಾ ಇರ್ತಾರೆ, ಎಲ್ಲ ವೀಡಿಯೋ ಮಾಡ್ಕೊಳ್ತಾ ಇರ್ತಾರೆ, ಫೋಟೋ ತೆಕ್ಕೊಳ್ತಾ ಇರ್ತಾರೆ, ಹಿಂಗೆಲ್ಲ ಮಾಡ್ತಾಯಿರ್ತಾರೆ. ಅವನಿಗೆ ಅವರಪ್ಪ, ಡ್ಯಾಡಿ ನೀವು ಯಾಕೆ ಅಲ್ಲಿ ಕೆಳಗಿದ್ದೀರಾ, ಬನ್ನಿ ಇಲ್ಲಿ. ಅವನು ಚಿಕ್ಕ ಹೆಂಡ್ತಿ ಜೊತೆ ಕೆಳಗಿರ್ತಾನೆ. ನೀವು ಯಾಕೆ ಡ್ಯಾಡಿ ಕೆಳಗಿದ್ದೀರಾ, ಇಲ್ಲಿ ಬನ್ನಿ ಡ್ಯಾಡಿ ಅಂತ ಕರೀತಾನೆ.
ಆಮೇಲೆ ಅಯ್ಯಪ್ಪ ಮೇಲೆ ವಿಧಿ ಇಲ್ಲ, ಹೋಗಲೇಬೇಕಾಗುತ್ತೆ. ಏಕೆಂದರೆ ಅವರಷ್ಟು ದೊಡ್ಡ ವ್ಯಕ್ತಿಗಳಾಗಿರ್ತಾರಲ್ವ, ಅದಕ್ಕೋಸ್ಕರ ಹೋಗಲೇಬೇಕಾಗುತ್ತೆ. ಅಲ್ಲಿ ಮೇಲೆ ಹೋಗ್ತಾನೆ. ಆಮೇಲೆ ನಮ್ಮ ಡ್ಯಾಡಿ ಹೀಗೆ ಹಾಗೆ ಅಂತೆಲ್ಲ ಹೇಳ್ತಾನೆ, ಹೊಗಳ್ತಾನೆ ಸ್ವಲ್ಪ ಹೊತ್ತು. ಆಮೇಲೆ ಚಿಕ್ಕಮ್ಮನ ನೋಡಿ ಹುರ್ಕೋತಾನೆ, ಚಿಕ್ಕಮ್ಮನ ಮಗನ ನೋಡಿ ಹುರ್ಕೋತಾನೆ. ಅಗ್ನಿದು ಇಷ್ಟು ಸ್ಟೋರಿ ಎಲ್ಲ ಮುಂದೆ ಇಷ್ಟು ನಡೀತಾ ಇದೆ. ಆಮೇಲೆ ನಾವು ಇವತ್ತು ಫಂಕ್ಷನ್ ಇಟ್ಕೊಂಡಿರೋದು ಪರ್ಸ್ನಲ್ ವಿಷಯಕ್ಕೆ ಹೋಗಬಾರ್ದು. ನಮ್ಮ ಕಂಪ್ನಿ ಗ್ರೋತಿಗೋಸ್ಕರ ನಾವು ಈ ಫಂಕ್ಷನ್ ಮಾಡ್ತಾಯಿರೋದು ಅಂತೇಳಿ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಆಮೇಲೆ ಕಂಪ್ನಿ ಬಗ್ಗೆ ಎಲ್ಲ ಮಾತಾಡ್ತಾನೆ. ಇವಳು ಅವ್ರ ಚಿಕ್ಕಮ್ಮ ಇವಳು ಆಗಿದ್ರೂ ಅವನಿಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಏನೇ ಕೊಟ್ರೂ ವಿಷ ಹಾಕಿದ್ದೀರ ಅಂತ ಕೇಳ್ತಾನೆ. ಆ ಥರ ಇರುತ್ತೆ. ಆಮೇಲೆ ಅವ್ರ ಚಿಕ್ಕಮ್ಮ ದುರು ನೋಡ್ತಾ ಇರ್ತಾಳೆ. ಆದರೆ ಅವಳದು ಏನು ನಡೆಯಲ್ಲ, ಹಾಗಾಗಿ ನೋಡ್ತಿರ್ತಾಳೆ. ಈ ಕಡೆ ಲಾಯರು ನಗ್ತಾ ಇರ್ತಾಳೆ. ಅವರ ಕಂಪ್ನಿ ಲೀಗಲ್ ಲೀಗಲ್ ಲಾಯರ್ ಅಂತ ಕಾಣುತ್ತೆ. ಅಮ್ಮ ನಗ್ತಾ ಇರ್ತಾಳೆ. ಅಂದರೆ ಅಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅಲ್ಲೇ ಬಂದಿರ್ತಾರೆ. ಆಮೇಲೆ ಇದನ್ನೆಲ್ಲ ನೋಡ್ತಾ ವಿಡಿಯೋ ಮಾಡ್ಕೊಳ್ತಾ ಇರ್ತಾರೆ ಕೆಲವರು. ಇದೆಲ್ಲ ಆಗೋಗುತ್ತೆ. ಆದಮೇಲೆ ಅಲ್ಲಿಂದ ಈ ಹುಡುಗಿ ಇದ್ದಾಳಲ್ಲ, ಹುಡುಗಿ ಮನೆಯದು ಸ್ಟೋರಿ. ಹುಡುಗಿ ಮನೆಯಲ್ಲಿ ಇವರೆಲ್ಲ ಹುಡುಗಿ ಹತ್ರ ಕೆಲಸ ಮಾಡಿಸೋದು, ಇವರು ಚೆನ್ನಾಗಿ ಅದನ್ನು ಮಾರ್ಕೊಳ್ಳೋದು, ದುಡ್ಡು ತಗೊಳ್ಳೋದು, ಮಜಾ ಮಾಡೋದು, ಪಾರ್ಟಿಗೆ ಹೋಗೋದು, ನಿದ್ದೆ ಮಾಡೋದು, ಬರೀ ಇದೇ ಕೆಲಸ. ಒಂದು ಕೆಲಸ ಮಾಡೋಂಗಿಲ್ಲ, ಬರೀ ಇವೇನೇ ಮಾಡ್ತಾಯಿರ್ತಾರೆ. ಅವ್ರ ಅಮ್ಮ ಕೂಡ ಅದಕ್ಕೆಲ್ಲ ಸಾಥ್ ಕೊಡ್ತಾ ಇರ್ತಾಳೆ. ಪ್ರತಿಯೊಂದು ವಿಷಯಕ್ಕೂ ಸಾಥ್ ಕೊಡ್ತಾ ಇರ್ತಾಳೆ. ಇಲ್ಲಿ ಬಂದು ಹೇಳ್ತಾಳೆ, ಏನ್ರೇ ಅವಳಿಗೆ ಕೇಳೋ ರೀತಿ ಮಾತಾಡ್ತಾ ಇದ್ದೀರಲ್ಲ, ಸುಮ್ಮನೆ ನಿಧಾನಕ್ಕೆ ಮಾತಾಡೋಕ್ಕಾಗಲ್ವಾ ಅಂತ. ಆಮೇಲೆ ಹೋದ್ರೆ ಹೋಗಲಿ ಬಿಡಮ್ಮ ಅಂದರೆ ನಾಳೆ ನನಗೆಲ್ಲ ಅಡುಗೆ ಮಾಡಿ ಮನೆ ಕೆಲಸ ಮಾಡಿ ನನಗಾಗುತ್ತಾ? ಅವಳಿರೋ ಹೊತ್ತಿಗೆ ಅಷ್ಟೆಲ್ಲ ಮಾಡ್ತಾಯಿದ್ದಾಳೆ. ಹೆಂಗೋ ಒಳ್ಳೆ ಮಾತಾಡಿಸ್ಕೊಂಡು ಅವಳ ಹತ್ರ ಕೆಲಸ ಮಾಡಿಸ್ತಾಯಿದ್ದೀನಿ ಅಂತ. ಇಲ್ಲಿ ಅಂಕಲ್ಗೆ ಅಂಕಲ್ ಫಸ್ಟ್ ಕಾರ್ ಅಂತೆ ಇದು. ಆ ಕಾರ್ನೇ ವಾಪಸ್ ತಗೊಂಡಿದ್ದಾನೆ. ತುಂಬ ಚೆನ್ನಾಗಿ, ಅಂದರೆ ಇವರು ಒಂದು ಸಲ ಶ್ರೀಮಂತರಾಗಿ ಆಮೇಲೆ ಬಡವರಾಗಿದ್ದಾರೆ ಅನಿಸುತ್ತೆ. ಬಡವರಾಗಿ ಮತ್ತೆ ಈ ಅಗ್ನಿ ತಲೆಯಿಂದ ಮತ್ತೆ ಶ್ರೀಮಂತರಾಗಿದ್ದಾರೆ ಅನಿಸುತ್ತೆ. ಇವಾಗ ಕಳ್ಕೊಂಡಿರೋದನ್ನೆಲ್ಲ ವಾಪಸ್ ಪಡ್ಕೊಂಡಿದ್ದಾನೆ ಅಂತ ಕಾಣುತ್ತೆ. ಆಮೇಲೆ ಈ ಹುಡುಗಿ ಅಗ್ನಿನ ಫಾಲೋ ಮಾಡ್ಕೊಂಡು ಹೋಗಿ ಸ್ಟೇಷನ್ನಲ್ಲಿ ಒಳಗಾಕಿ ಸರ್ ಅಂತ ಹೇಳ್ತಾಳೆ. ಆದರೆ ಅಲ್ಲಿ ವಿಚಾರಣೆ ನಡೀತಾ ಇರುತ್ತೆ, ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತ ಹೇಳ್ಬಿಟ್ಟು. ಆದರೆ ಅಗ್ನಿ ಅಲ್ಲಿ ಕುಡ್ದಿರಲ್ಲ. ಅಗ್ನಿ ಚಿಕ್ಕಪ್ಪ ಮಾತ್ರ ಕುಡ್ದಿರ್ತಾನೆ, ಅಗ್ನಿ ಕುಡ್ದಿರಲ್ಲ. ಇದಾಗಿತ್ತು ಇವತ್ತಿನ ವಿಷಯ. ನಾಳೆ ಇನ್ನೊಂದು ವಿಷಯ ಜೊತೆ ಬರೋಣಂತೆ. ಯಾರೆಲ್ಲ ಈ ವಿಡಿಯೋ ನೋಡಿರ್ತೀರೋ, ನನ್ನ ಫಸ್ಟ್ ಆಗಿದ್ದರೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ. ನೀವೇನು ನನಗೆ ಈ ವಿಡಿಯೋದಲ್ಲಿ ನೋಡಿ ಏನಾದರೂ ಮಿಸ್ಟೇಕ್ ಇದ್ದರೆ, ಅಂದರೆ ಇವತ್ತೇ ಹೊಸ್ದಾಗಿರೋದ್ರಿಂದ ನಮಗೂ ಕರೆಕ್ಟಾಗಿ ಕತೆ ಅರ್ಥ ಆಗಿರಲ್ಲ. ಹಾಗಾಗಿ ಇವತ್ತಿನ 7 ಗಂಟೆ, ಅಂದರೆ ಇವತ್ತು ಸೋಮವಾರದ 7 ಗಂಟೆದು ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.